ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಸಾಗರದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಸದರಾದ ಬಿವೈ ರಾಘವೇಂದ್ರ, ಶಾಸಕರಾದ ಗೋಪಾಲಕೃಷ್ಣ ಬೇಳೂರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು. The program is being inaugurated by Union Minister Mr. Shivraj Singh Chauhan by blooming the areca flower. ಈ ಕೂಡಲೇ ವೇದಿಕೆಯ ಎಡಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. मेरे प्रिय बहनों भाइयों, एल्लरिगो नमस्कार. हमारे एमपी साहब मजप्पा होजवोले जी और अनेकों साथी दिल्ली मिलने आए थे और उन्होंने मुझे कहा, आरके नट गोअर फार्मर्स आपको सागर बुला रहे हैं, वो संकट में है, तो तुमने पुकारा और हम चले आए. ट्रांसलेट करना पड़ेगा क्या? मैं एक बात और कह रहा हूं आपको, मैं यहाँ किसी पार्टी के नेता के रूप में नहीं आया, मैं केंद्रीय मंत्री के रूप में आया हूँ. और केंद्रीय मंत्री के रूप में भी ईगो और अहंकार से भर के नहीं आया. मेरे लिए किसानों की सेवा भगवान की पूजा है. तो मोदी जी के नेतृत्व में आपकी सेवा करने आया हूँ. अरे वो एग्रीकल्चर मिनिस्टर, कृषि मंत्री कैसा? अगर किसान दुखी हो और उसके दिल में दर्द ना हो तो उसको कृषि मंत्री रहने का अधिकार ही नहीं है. और इसलिए जब आरके नट, जिसको हम लोग सुपारी बोलते हैं, सुपारी, और मैं तो बचपन से सुपारी देख रहा हूँ, हमारे घर में भी सुपारी खाई जाती है. वहां आरके नट नहीं होता मध्य प्रदेश में, लेकिन हर घर में सुपारी खाई जाती. काटने का सरोता, पान, चाय नहीं पीते हमारे यहाँ अभी भी ज्यादा लोग. अगर गांव में विलेजेज में चले जाएं तो सबसे पहले रख के तस्तरी में सुपारी देते हैं, आरके नट खाइए. ವಿಶೇಷವಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2004ರಲ್ಲಿ ಅಡಿಕೆ ಕ್ಯಾನ್ಸರ್ ಹಾನಿಕಾರಕ WHO ಮೆನ್ಷನ್ ಮಾಡಿದೆ. ಹಾಗಾಗಿ ಗೌರವಿತ ಮಂತ್ರಿಗಳಿಗೆ ಈಗ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಆ ಒಂದು ರಿಪೋರ್ಟಿಗೆ ಸಂಬಂಧಪಟ್ಟಂತೆ ಒಂದು ಟೀಮನ್ನು ಬಿಲ್ಡಪ್ ಮಾಡಬೇಕು. ಈಗ ಆಲ್ರೆಡಿ ರಿಗಾರ್ಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಫೈಲ್ಡ್ ಅಫಿಡವಿಟ್ ಇನ್ ದ ಸುಪ್ರೀಂ ಕೋರ್ಟ್. Camco, Mamcos and Mahamandala become parties in the case, but there have been no future hearings or progress in Supreme Court. So regarding this evidence-based research on areca nut and human health, this study brings together 16 national and state level agencies. So ಈ ವಿಚಾರದಲ್ಲಿ ಒಂದು ಹೊಸ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ಈಗಾಗಲೇ ಗೌರವಿತ ಮಂತ್ರಿಗಳಲ್ಲಿ ವಿನಂತಿ ಮಾಡುವಂಥ ಪ್ರಯತ್ನ ಆಗಿದೆ. ಇದು ಒಂದು. ಎರಡನೇದು, ವಿಶೇಷವಾಗಿ ಅಡಿಕೆ ಹಾನಿಕರ ಅಲ್ಲ ಅನ್ನಲಿಕ್ಕೆ ಎಲ್ಲ ರೀತಿಯಂಥ ಪ್ರಯತ್ನಗಳು ಆಗ್ತಾ ಇದೆ. ಗೌರವಂತ ಮಂತ್ರಿಗಳೇ ಮಾತಾಡಬೇಕಾದಾಗ ಹೇಳ್ತಾರೆ, 2022ರಲ್ಲಿ ಎಲೆ ಚುಕ್ಕೆ ರೋಗವನ್ನು, ಲೀಫ್ ಸ್ಪಾಟ್ ಡಿಸೀಸ್ ಅಂತೇಳಿ ಸುಮಾರು ಮೋರ್ ದೆನ್ 54,000 ಹೆಕ್ಟೇರ್ಸ್ ಆಫ್ ಅರೆಕ ನಟ್, ದ ನ್ಯಾಷನಲ್ ಸೈಂಟಿಫಿಕ್ ಕಮಿಟಿ ಆನ್ ಲೀಫ್ ಸ್ಪಾಟ್ ಅಂಡ್ ಯೆಲ್ಲೋ ಲೀಫ್ ಡಿಸೀಸಸ್ recommended a relief package of 200 crores. So regarding this, we request the immediate release of these funds to support the affected farmers. ಸೊ ರಾಷ್ಟ್ರೀಯ ವೈಜ್ಞಾನಿಕ ಸಮಿತಿ ಶಿಫಾರಸು ಏನು ಮಾಡಿತ್ತು, ಆ 3 ವರ್ಷದಲ್ಲಿ ಯಾವ ರೀತಿ ಮನುಷ್ಯನಿಗೆ ಕ್ಯಾನ್ಸರ್ ಬರುತ್ತೋ ಅಡಿಕೆ ರೋಗಕ್ಕೂ ಕೂಡ ಈ ಲೀಫ್ ಸ್ಪಾಟ್ ಡಿಸೀಸಸ್ ಏನಿದೆ, ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿತ್ತು, ತೋಟಗಳನ್ನು ಕಳ್ಕೊಂಡಿದ್ದಾರೆ, ಅದಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಪರಿಹಾರನ ಕೊಡಬೇಕು ಅಂಥೇಳಿ ತಮ್ಮ ಮುಖಾಂತರ ರೆಸ್ಪೆಕ್ಟೆಡ್ ಮಿನಿಸ್ಟ್ರಿಗೆ ಒಂದು ಜೋರು ಚಪ್ಪಾಳೆ ತಟ್ಟೋ ಮುಖಾಂತರ ವಿನಂತಿ ಮಾಡ್ಕೊಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ಇವತ್ತು. ಹಾಗಾಗಿ ಇವತ್ತು ಅಡಿಕೆ ಬೆಳೆಗಾರರ ಸಮಾವೇಶವನ್ನು ನಮ್ಮ ವಾಸಿಂ ರಾಮಚಂದ್ರ ಭಟ್ರು ಅವರ ನೇತೃತ್ವದ ತಂಡ ಭಾಳ ಚೆನ್ನಾಗಿ ಹೋರಾಟವನ್ನು ಮಾಡೋ ಮೂಲಕ ಎಲ್ಲ ಭಾಗದಲ್ಲಿ ಹೋಗಿ ಸಂಘಟನೆ ಮಾಡೋ ಮೂಲಕ ಈ ರೈತರ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಭಾಳ ಖುಷಿಯಾಗತ್ತೆ. ಕೇಂದ್ರ ಸಚಿವರು ಬಂದರು, ರಾಜ್ಯ ಸಚಿವರು ಬಂದರು, ಮತ್ತು ನಮ್ಮ MP ಅವರು ಬಂದರು, ಪಕ್ಕದ MP ಅವರು ಬಂದರು. ಇವೆಲ್ಲ ಯಾಕಂದರೆ ನಮ್ಮ ರೈತರ ಪರವಾಗಿ ಧ್ವನಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾನು ಬೇರೇನೂ ಕೇಳುವುದಿಲ್ಲ. ಭಾಳಷ್ಟು ಅನಾಹುತಗಳಾಯಿತು. ಮಳೆ ಹಿಂದಿನ ಸಾರಿ ಮಳೆ ಇರಲಿಲ್ಲ, ಬರಗಾಲ ಬಂತು, ಆವಾಗ ಅಡಿಕೆ ತೋಟಗಳು ಭಾಳಷ್ಟು ಹಾನಿ ಆಯಿತು. ಈ ವರ್ಷ ಮಳೆ ಬಂತು 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 30 ವರ್ಷದ ಇತಿಹಾಸದ ಮಳೆ ಈ ವರ್ಷ ಬಂದು ಹೊಡೆದು ಇಡೀ ನಮ್ಮ ರೈತರ ತೋಟ ಎಲ್ಲ ಹಾಳಾಗಿ ಹೋಯ್ತು, ಸರ್ವನಾಶ ಆಗಿ ಹೋಯ್ತು. ಇವತ್ತು ನಮ್ಮ ಮಿನಿಸ್ಟ್ರಿಗೆ ಹೋಗಿ ಹೇಳಿದರೆ ತೋಟದಲ್ಲಿ ಕೊಳೆ ರೋಗ ಬಂದಿದೆ ಅಂದಾಗ ಆಯಿತು ಬ್ರದರ್ ಮಾಡ್ತೀನಿ ಅಂತಾರೆ. ಅವಾಗ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಕೊಳೆ ರೋಗಕ್ಕೆ ಏನು ಈಗ
ಸುಮಾರು 17 ಕೋಟಿ ಏನೋ ಕೊಟ್ಟಿದ್ದೀನಿ ಅಂತ ನೀವಲ್ಲ ಮಂತ್ರಿಗಳು, ತೋಟಗಾರಿಕೆ ಮಂತ್ರಿಗಳು. ಮದಣ್ಣ ನಿಮ್ಮ ಬಗ್ಗೆ ಹೇಳಿದ್ದಲ್ಲ, ಮತ್ತೆ ನೀವು ತಪ್ಪು ತಿಳ್ಕೊಬಿಟ್ಟಿದ್ದೀರಿ. ಮತ್ತೆ ಅದಲ್ಲ, ತೋಟಗಾರಿಕೆ ಮಂತ್ರಿಗಳು ಅವ್ರಿಗೆ ಪಾಪ ಅವ್ರಿಗೆ ಏನಾಗಿದೆ, ಈ ಮಂತ್ರಿಗಳು ಕೊಡ್ಬೇಕಾದ್ರೆ ಯೋಚನೆ ಮಾಡಬೇಕು. ಫಾರೆಸ್ಟ್ ಇಲಾಖೆ ಅಂದರೆ ಯಾರಿಗೆ ಕೊಡಬೇಕು? ಫಾರೆಸ್ಟ್ ಎಲ್ಲಿದೆ ಅಂಥವ್ರಿಗೆ ಇಲಾಖೆಗೆ ಕೊಡು. ಅಡಿಕೆ ಬೆಳೆಗಾರರು ಎಲ್ಲಿದ್ದಾರೆ ಅಂಥವ್ರಿಗೆ ತೋಟಗಾರಿಕೆ ಕೊಡಬೇಕು. ಇವ್ರಿಗೆ ಗೊತ್ತಿಲ್ದ, ಸರಿ ಹಿಂದಿನ ಸರಿ ಹಂಗೆ ಆಗಿದೆ. ಅದ್ಯಾರೋ ಕೇಂದ್ರ ಮಂತ್ರಿ ಅಡಿಕೆ ಅಂದ್ರೆ ಏನಂತ ಗೊತ್ತಿಲ್ಲ, ಇದಕ್ಕೆ ಯಾ ಹೇ ಅನ್ನಂತೆ, ಗೊತ್ತಿಲ್ಲ, ಅದು ಹಾನಿಕಾರಕ ಅಂತ ಹೋಯ್ತು ಅಲ್ಲಿಗೆ. ಹಂಗೆ ಆ ಮಂತ್ರಿಗಳಿಗೆ ಗೊತ್ತಿರಬೇಕದು. ಅದು ಗೊತ್ತಿಲ್ಲದ ಪರಿಸ್ಥಿತಿಲಿ ಹಿಂಗಾದ್ರೆ ನಮ್ಮ ರೈತರು ನೇಣಾಕುವಂಥ ಪರಿಸ್ಥಿತಿ ಬಂದ್ಬಿಡ್ತದೆ. ನಮ್ಮ ಕರ್ನಾಟಕದಲ್ಲಿ, ಅದು ಮಲೆನಾಡಿನಲ್ಲಿ ಅಡಿಕೆಯನ್ನು ಅತಿ ಹೆಚ್ಚು ಬೆಳೀತಿರುವಂಥ ನಮ್ಮ ಮಲೆನಾಡಿನ ಅಡಿಕೆ ಬೆಳೆಗಾರರ ರಕ್ಷಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಾವು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋದೇ ನನ್ನ ಉದ್ದೇಶ, ಅಷ್ಟೇ. ಅದು In 2014, there was a promise given for the research center at Tirthalli, which was not. I will not go in for politicizing the situation and all. I think since Aracanut growers are very large in number in our state and especially in Shimoga, I think we stand in the whole country the first place. In the whole country, Shimoga district number 1 ಅಲ್ಲಿ ಇದ್ದಾವೆ ನಾವು ಅಡಿಕೆ ಬೆಳೆಗಾರರಲ್ಲಿ. ಇವತ್ತು ಎಲ್ಲರೂ ಕೂಡ lot of people are converting from growing paddy to even betel nut also. So it is increasing day by day. We need a research center because all the diseases what are there he has already explained, so I will not go in for more details. What was promised, if that was done, I think it will be a great help, sir, and that has to be done at the earliest from on behalf of state government. Sir, on behalf of state government, anything we have to do on behalf of that, we are always there with the central government and we will do the best for the people what they have done. ನಾನು ಏನಂತ ಹೇಳಿದೆ ಅಂದರೆ 2014ರಲ್ಲಿ ಪ್ರಾಮಿಸ್ ಮಾಡಿದರು. ಯಾಕೆಂದರೆ ನಾನು ಜಾಸ್ತಿ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ, ಅಂಥ ವೇದಿಕೆ ಅಲ್ಲ ಇದು. ಯಾಕೆಂದರೆ ನೀವು ಒಂದು ಪ್ರೀತಿ ವಿಶ್ವಾಸದಿಂದ ನೀವು ಮಾಡಿರ್ತೀರಿ. 2014ರಲ್ಲಿ ಸಂಶೋಧನಾ ಕೇಂದ್ರವನ್ನು ಮಾಡ್ತೀವಿ ಅಂತೇಳಿ ಏನು ಮಾತು ಕೊಟ್ಟಿದ್ರಿ, ದಯವಿಟ್ಟು ಅದನ್ನು ಮಾಡಿ. ಯಾಕೆಂದರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಗ್ರೋವರ್ಸ್ ಎಲ್ಲಿದ್ದಾರೆ, ಎಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅದು ಶಿವಮೊಗ್ಗ ಡಿಸ್ಟಿಕ್ಟಲ್ಲಿ ಇರೋದ್ರಿಂದ ಆ ಮಾತನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ರೈತರ ಪರವಾಗಿ ಮಾಡಿ, ಅದಕ್ಕೆ ರಾಜ್ಯ ಸರ್ಕಾರದಿಂದ ಏನೇನಾಗಬೇಕು ಅದನ್ನು ನಾನು ಮುಂಚೂಣಿಯಲ್ಲಿದ್ದು ನಾನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕೂಡ ಮತ್ತು ಗೋಪಾಲ್ ಕೃಷ್ಣ ಅವರು ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.